ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಎಚ್ ವಿ ಬೆನ್ನೂರ್. ಎಚ್ ವಿ ಬೆನ್ನೂರ್ ಅವ್ರು ನಮ್ಮ ಜೊತೆ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಎಚ್ ವಿ ಬೆನ್ನೂರ್ ಅವರೇ, ಎಷ್ಟರ ಮಟ್ಟಿಗೆ ಕ್ರೌಡೆಡ್ ಗುಜರಾತ್ ಅಹಮದಾಬಾದ್ ಏರ್ಪೋರ್ಟ್? ಅದು ತುಂಬಾ ಕ್ರೌಡೆಡ್ ಅಥವಾ ಇಲ್ಲ ಪರವಾಗಿಲ್ಲ ಆರಾಮಾಗಿ ಇರತ್ತಾ, ಹೇಗಿರತ್ತೆ? ಮತ್ತೆ ಏರ್ ಟ್ರಾಫಿಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಹಮದಾಬಾದ್ ನಲ್ಲಿ? ಇಲ್ಲ ಮೇಡಮ್, ಆ ತರ ಒಂದು ಕ್ರೌಡೆಡ್ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ವೆಲ್ ಮೇಂಟೈನ್ಡ್ ಅಂಡ್ ಮ್ಯಾನೇಜ್ಡ್ ಏರ್ಪೋರ್ಟ್. ಓಕೆ. ಆದ್ರೂ ಸಹಿತ ಈಗ ಈ ಸದ್ಯಕ್ಕೆ ನಾವು ಇಲ್ಲಿ ತಿಳಿದು ಬರುವುದೇನೆಂದ್ರೆ 100ಕ್ಕೂ ಹೆಚ್ಚು ಜನರು ಇದರಲ್ಲಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬಂತು ಈಗ. ಬದುಕುಳಿದವರು ಅವ್ರನ್ನೆಲ್ಲ ಈಗ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಯೋಗ್ಯ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ಸ್ ಇದೆಯಾ? ದೊಡ್ಡ ಹಾಸ್ಪಿಟಲ್ ಸರ್ ಇದೆ. ನಿಯರ್ ಬೈ ದೊಡ್ಡ ಹಾಸ್ಪಿಟಲ್ ಇದೆ, ಸಿವಿಲ್ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಆಸ್ಪತ್ರೆಗಳು ಇದೆ. ಸೊ ಅಲ್ಲಿಗೆ ಈಗ ಗಾಯಾಳುಗಳನ್ನ ಅಲ್ಲಿ ಕರೆದೊಯ್ಯುವಂತ ಕೆಲಸ ನಡೀತಾ ಇದೆ. ಆದ್ರೆ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಸಾವಪ್ಪಿದ್ದಾರೆ ಅನ್ನೋದು ಬಹಳ ದುಃಖದ ವಿಷಯ. ಅದರಲ್ಲಿ ಕೆಲವೊಂದು ವಿದೇಶಿ ನಾಗರಿಕರು ಇದ್ದಾರೆ ಅಂತ ಕೇಳ್ಪಟ್ಟಿದೆ. ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 53 ಮಂದಿ ಶುಭೇನೂರ್ ಅವರೇ ಲಂಡನ್ನ ಪ್ರಜೆಗಳು ಇದ್ದಾರೆ ಅಂತ, ಇಂಗ್ಲೆಂಡ್ನ ಪ್ರಜೆಗಳು ಇದ್ದಾರೆ, ಓರ್ವ ಕೆನಡಾ ಪ್ರಜೆ ಕೂಡ ಇದ್ದಾರೆ ಅಂತ. ಅದಕ್ಕಿಂತ ಬಹಳ ನೋವಾಗಿದ್ದೇನು ಅಂತಂದ್ರೆ ಸುಮಾರು 11 ಮಂದಿ ಮಕ್ಕಳು, 2 ಹಸುಗೂಸುಗಳು ಕೂಡ ಇದಾವೆ ಅಂತ. ಏನ್ ಹೇಳ್ತೀರಾ? ತುಂಬಾ ಇದೊಂದು ನೋವು ತರುವಂತ ವಿಷಯ ಮೇಡಮ್. ಅಷ್ಟು ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಫ್ಲೈಟಲ್ಲಿ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕೇಳಿ ನಮ್ಗೆಲ್ಲ ಈಗ ಒಂದು ಕಳವಳವಾಗಿದೆ. ಇದರಲ್ಲಿ ನಮ್ಮ ಗುಜರಾತದ ಮಾಜಿ ಮುಖ್ಯಮಂತ್ರಿಗಳಾದ ರೂಪಾಣಿ ಅವರು ಕೂಡ ಈಗ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಅಂತ ಕೇಳ್ಪಟ್ಟಿದೆ. ಹೀಗಾಗಿ ಅದೊಂದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ. ಅವರು ಜೀವಂತವಾಗಿ ಅಪಘಾತದಿಂದ ಪಾರಾಗಿದ್ದಾರೆ. ಇದೆಲ್ಲ ಅಲ್ಲಿ ಸಾವು ನೋವುಗಳು ಇದೆಲ್ಲ ತುಂಬಾ ಕಳವಳ ಆಗುವಂತದ್ದು. ಇದು ಬಹಳ ಆಕಸ್ಮಿಕ. ಇಂಥ ಒಂದು ಘಟನೆ ಇಲ್ಲಿ ಅಹಮದಾಬಾದ್ ಏರ್ಪೋರ್ಟ್ಗೆ ಆಗಿರೋದು ನಮಗೆ ಇದೆಲ್ಲ ಇಷ್ಟು ವರ್ಷ ನಾವು ಯಾವಾಗಲೂ ಕಂಡದಿದ್ದಂತ ಒಂದು. ಯಾವತ್ತೂ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ವಿಮಾನ ಅಪಘಾತ ಆಗಿಲ್ಲ, ಯಾವಾಗಲೂ ಆಗಿಲ್ಲ. ಸೊ ಬಹಳ ತುಂಬಾ ಮುಂಚೆ ಏನೋ ಆಗಿತ್ತಂತ ಕೇಳಿದ್ವಿ. ಬಟ್ ಈಗ ಈ ಸದ್ಯಕ್ಕಂತೂ ಯಾವಾಗಲೂ ಕಳೆದ 20-30 ವರ್ಷದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಎಚ್ ವಿ ಬೆನ್ನೂರ್ ಅವರೇ, ಬರ್ತೀವಿ ವಾಪಸ್ಸು. ನೋಡ್ತಾ ಇದೀವಿ ಕಟ್ಟಡ ಯಾವ ರೀತಿನಲ್ಲಿ ಹೊತ್ತಿ ಉರಿದಿದೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಎಚ್ ವಿ ಬೆನ್ನೂರ್. ಎಚ್ ವಿ ಬೆನ್ನೂರ್ ಅವ್ರು ನಮ್ಮ ಜೊತೆ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಎಚ್ ವಿ ಬೆನ್ನೂರ್ ಅವರೇ, ಎಷ್ಟರ ಮಟ್ಟಿಗೆ ಕ್ರೌಡೆಡ್ ಗುಜರಾತ್ ಅಹಮದಾಬಾದ್ ಏರ್ಪೋರ್ಟ್? ಅದು ತುಂಬಾ ಕ್ರೌಡೆಡ್ ಅಥವಾ ಇಲ್ಲ ಪರವಾಗಿಲ್ಲ ಆರಾಮಾಗಿ ಇರತ್ತಾ, ಹೇಗಿರತ್ತೆ? ಮತ್ತೆ ಏರ್ ಟ್ರಾಫಿಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಹಮದಾಬಾದ್ ನಲ್ಲಿ? ಇಲ್ಲ ಮೇಡಮ್, ಆ ತರ ಒಂದು ಕ್ರೌಡೆಡ್ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ವೆಲ್ ಮೇಂಟೈನ್ಡ್ ಅಂಡ್ ಮ್ಯಾನೇಜ್ಡ್ ಏರ್ಪೋರ್ಟ್. ಆದ್ರೂ ಸಹಿತ ಈಗ ಈ ಸದ್ಯಕ್ಕೆ ನಾವು ಇಲ್ಲಿ ತಿಳಿದು ಬರುವುದೇನೆಂದ್ರೆ 100ಕ್ಕೂ ಹೆಚ್ಚು ಜನರು ಇದರಲ್ಲಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬಂತು ಈಗ. ಬದುಕುಳಿದವರು ಅವ್ರನ್ನೆಲ್ಲ ಈಗ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಯೋಗ್ಯ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ಸ್ ಇದೆಯಾ? ದೊಡ್ಡ ಹಾಸ್ಪಿಟಲ್ ಸರ್ ಇದೆ. ನಿಯರ್ ಬೈ ದೊಡ್ಡ ಹಾಸ್ಪಿಟಲ್ ಇದೆ, ಸಿವಿಲ್ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಆಸ್ಪತ್ರೆಗಳು ಇದೆ. ಸೊ ಅಲ್ಲಿಗೆ ಈಗ ಗಾಯಾಳುಗಳನ್ನ ಅಲ್ಲಿ ಕರೆದೊಯ್ಯುವಂತ ಕೆಲಸ ನಡೀತಾ ಇದೆ. ಆದ್ರೆ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಸಾವಪ್ಪಿದ್ದಾರೆ ಅನ್ನೋದು ಬಹಳ ದುಃಖದ ವಿಷಯ. ಅದರಲ್ಲಿ ಕೆಲವೊಂದು ವಿದೇಶಿ ನಾಗರಿಕರು ಇದ್ದಾರೆ ಅಂತ ಕೇಳ್ಪಟ್ಟಿದೆ. ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 53 ಮಂದಿ ಶುಭೇನೂರ್ ಅವರೇ ಲಂಡನ್ನ ಪ್ರಜೆಗಳು ಇದ್ದಾರೆ ಅಂತ, ಇಂಗ್ಲೆಂಡ್ನ ಪ್ರಜೆಗಳು ಇದ್ದಾರೆ, ಓರ್ವ ಕೆನಡಾ ಪ್ರಜೆ ಕೂಡ ಇದ್ದಾರೆ ಅಂತ. ಅದಕ್ಕಿಂತ ಬಹಳ ನೋವಾಗಿದ್ದೇನು ಅಂತಂದ್ರೆ ಸುಮಾರು 11 ಮಂದಿ ಮಕ್ಕಳು, 2 ಹಸುಗೂಸುಗಳು ಕೂಡ ಇದಾವೆ ಅಂತ. ಏನ್ ಹೇಳ್ತೀರಾ? ತುಂಬಾ ಇದೊಂದು ನೋವು ತರುವಂತ ವಿಷಯ ಮೇಡಮ್. ಅಷ್ಟು ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಫ್ಲೈಟಲ್ಲಿ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಕೇಳಿ ನಮ್ಗೆಲ್ಲ ಈಗ ಒಂದು ಕಳವಳವಾಗಿದೆ. ಇದರಲ್ಲಿ ನಮ್ಮ ಗುಜರಾತದ ಮಾಜಿ ಮುಖ್ಯಮಂತ್ರಿಗಳಾದ ರೂಪಾಣಿ ಅವರು ಕೂಡ ಈಗ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಅಂತ ಕೇಳ್ಪಟ್ಟಿದೆ. ಹೀಗಾಗಿ ಅದೊಂದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ. ಅವರು ಜೀವಂತವಾಗಿ ಅಪಘಾತದಿಂದ ಪಾರಾಗಿದ್ದಾರೆ.
ಇದೆಲ್ಲ ಅಲ್ಲಿ ಸಾವು ನೋವುಗಳು ಇದೆಲ್ಲ ತುಂಬಾ ಕಳವಳ ಆಗುವಂತದ್ದು. ಇದು ಬಹಳ ಆಕಸ್ಮಿಕ. ಇಂಥ ಒಂದು ಘಟನೆ ಇಲ್ಲಿ ಅಹಮದಾಬಾದ್ ಏರ್ಪೋರ್ಟ್ಗೆ ಆಗಿರೋದು ನಮಗೆ ಇದೆಲ್ಲ ಇಷ್ಟು ವರ್ಷ ನಾವು ಯಾವಾಗ್ಲೂ ಕಂಡದೇ ಇದ್ದಂತ ಒಂದು ಓಕೆ. ಯಾವತ್ತೂ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ವಿಮಾನ ಅಪಘಾತ ಆಗಿಲ್ಲ, ಯಾವಾಗ್ಲೂ ಆಗಿಲ್ಲ. ಓಕೆ. ಸೊ ಬಹಳ ತುಂಬಾ ಮುಂಚೆ ಏನೋ ಆಗಿತ್ತಂತ ಕೇಳಿದ್ವಿ. ಬಟ್ ಈಗ ಈ ಸದ್ಯಕ್ಕಂತೂ ಯಾವಾಗ್ಲೂ ಕಳೆದ 20-30 ವರ್ಷದಲ್ಲಿ ಯಾವ ಇಂಥ ಘಟನೆ ನಡೆದಿಲ್ಲ. ಓಕೆ ಓಕೆ ಹಾ ಹಾ ಓಕೆ. ದಯವಿಟ್ಟು ಸಂಪರ್ಕದಲ್ಲಿ ಎಚ್ ವಿ ಅವರೇ ಬರ್ತೀವಿ ವಾಪಸ್ಸು. ನೋಡ್ತಾ ಇದೀವಿ ಕಟ್ಟಡ ಯಾವ ರೀತಿನಲ್ಲಿ ಹೊತ್ತಿ ಉರಿದಿದೆ ಅಂತ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಎಚ್ ವಿ ಬೆನ್ನೂರ್. ಎಚ್ ವಿ ಬೆನ್ನೂರ್ ಅವ್ರು ನಮ್ಮ ಜೊತೆ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಎಚ್ ವಿ ಬೆನ್ನೂರ್ ಅವರೇ, ಎಷ್ಟರ ಮಟ್ಟಿಗೆ ಕ್ರೌಡೆಡ್ ಗುಜರಾತ್ ಅಹಮದಾಬಾದ್ ಏರ್ಪೋರ್ಟ್? ಅದು ತುಂಬಾ ಕ್ರೌಡೆಡ್ ಅಥವಾ ಇಲ್ಲ ಪರವಾಗಿಲ್ಲ ಆರಾಮಾಗಿ ಇರತ್ತಾ, ಹೇಗಿರತ್ತೆ? ಮತ್ತೆ ಏರ್ ಟ್ರಾಫಿಕ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಹಮದಾಬಾದ್ ನಲ್ಲಿ? ಇಲ್ಲ ಮೇಡಮ್, ಆ ತರ ಒಂದು ಕ್ರೌಡೆಡ್ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ವೆಲ್ ಮೇಂಟೈನ್ಡ್ ಅಂಡ್ ಮ್ಯಾನೇಜ್ಡ್ ಏರ್ಪೋರ್ಟ್. ಓಕೆ. ಆದ್ರೂ ಸಹಿತ ಈಗ ಈ ಸದ್ಯಕ್ಕೆ ನಾವು ಇಲ್ಲಿ ತಿಳಿದು ಬರುವುದು ಏನಂದ್ರೆ 100ಕ್ಕೂ ಹೆಚ್ಚು ಜನರು ಇದರಲ್ಲಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಬಂತು ಈಗ. ಓಕೆ. ಬದುಕುಳಿದವರು ಅವ್ರನ್ನೆಲ್ಲ ಈಗ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಯೋಗ್ಯ ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ. ಅಲ್ಲಿ ನಿಯರ್ ಬೈ ಹಾಸ್ಪಿಟಲ್ಸ್ ಇದೆಯಾ? ದೊಡ್ಡ ಹಾಸ್ಪಿಟಲ್ಸ್ ಇದೆ. ನಿಯರ್ ಬೈ ದೊಡ್ಡ ಹಾಸ್ಪಿಟಲ್ ಇದೆ, ಸಿವಿಲ್ ಹಾಸ್ಪಿಟಲ್ ಇದೆ, ಒಂದು ಪ್ರೈವೇಟ್ ಆಸ್ಪತ್ರೆಗಳು ಇದೆ. ಸೊ ಅಲ್ಲಿಗೆ ಈಗ ಗಾಯಾಳುಗಳನ್ನ ಅಲ್ಲಿ ಕರೆದೊಯ್ಯುವಂತ ಕೆಲಸ ನಡೀತಾ ಇದೆ. ಆದ್ರೆ 100ಕ್ಕೂ ಹೆಚ್ಚು ಜನ ಇದರಲ್ಲಿ ಸಾವಪ್ಪಿದ್ದಾರೆ ಅನ್ನೋದು ಬಹಳ ದುಃಖದ ವಿಷಯ. ಅದರಲ್ಲಿ ಕೆಲವೊಂದು ವಿದೇಶಿ ನಾಗರಿಕರು ಇದ್ದಾರೆ ಅಂತ ಕೇಳ್ಪಟ್ಟಿದೆ. ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 53 ಮಂದಿ ಎಚ್ ವಿ ಬೆನ್ನೂರ್ ಅವರೇ ಲಂಡನ್ ನ ಪ್ರಜೆಗಳು ಇದ್ದಾರೆ ಅಂತ, ಇಂಗ್ಲೆಂಡ್ ನ ಪ್ರಜೆಗಳು ಇದ್ದಾರೆ, ಓರ್ವ ಕೆನಡಾ ಪ್ರಜೆ ಕೂಡ ಇದ್ದಾರೆ ಅಂತ. ಅದಕ್ಕಿಂತ ಬಹಳ ನೋವಾಗಿದ್ದೇನು ಅಂತಂದ್ರೆ ಸುಮಾರು 11 ಮಂದಿ ಮಕ್ಕಳು, 2 ಹಸುಗೂಸುಗಳು ಕೂಡ ಇದಾವೆ ಅಂತ. ಏನ್ ಹೇಳ್ತೀರಾ? ತುಂಬಾ ಇದೊಂದು ನೋವು ತರುವಂತ ವಿಷಯ ಮೇಡಮ್. ಅಷ್ಟು ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಫ್ಲೈಟ್ ಅಲ್ಲಿ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಮ್ಗೆಲ್ಲ ಈಗ ಒಂದು ಕಳವಳವಾಗಿದೆ. ಇದರಲ್ಲಿ ನಮ್ಮ ಗುಜರಾತದ ಮಾಜಿ ಮುಖ್ಯಮಂತ್ರಿಗಳಾದ ರೂಪಾಣಿ ಅವರು ಕೂಡ ಈಗ ಅವ್ರನ್ನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಅಂತ ಕೇಳ್ಪಟ್ಟಿದೆ. ಹೀಗಾಗಿ ಅದೊಂದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ. ಅವರು ಜೀವಂತವಾಗಿ ಅಪಘಾತದಿಂದ ಪಾರಾಗಿದ್ದಾರೆ. ಇದೆಲ್ಲ ಅಲ್ಲಿ ಸಾವು ನೋವುಗಳು ಇದೆಲ್ಲ ತುಂಬಾ ಕಳವಳ ಆಗುವಂತದ್ದು. ಇದು ಬಹಳ ಆಕಸ್ಮಿಕ. ಇಂಥ ಒಂದು ಘಟನೆ ಇಲ್ಲಿ ಅಹಮದಾಬಾದ್ ಏರ್ಪೋರ್ಟ್ಗೆ ಆಗಿರೋದು ನಮಗೆ ಇದೆಲ್ಲ ಇಷ್ಟು ವರ್ಷ ನಾವು ಯಾವಾಗ್ಲೂ ಕಂಡದೇ ಇದ್ದಂತ ಒಂದು. ಯಾವತ್ತೂ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ವಿಮಾನ ಅಪಘಾತ ಆಗಿಲ್ಲ, ಯಾವಾಗ್ಲೂ ಆಗಿಲ್ಲ. ಓಕೆ. ಸೊ ಬಹಳ ತುಂಬಾ ಮುಂಚೆ ಏನೋ ಆಗಿತ್ತಂತ ಕೇಳಿದ್ವಿ. ಬಟ್ ಈಗ ಈ ಸದ್ಯಕ್ಕಂತೂ ಯಾವಾಗ್ಲೂ ಕಳೆದ 20-30 ವರ್ಷದಲ್ಲಿ ಯಾವ ಇಂಥ ಘಟನೆ ನಡೆದಿಲ್ಲ. ಓಕೆ ಓಕೆ ಹಾ ಹಾ ಓಕೆ. ದಯವಿಟ್ಟು ಸಂಪರ್ಕದಲ್ಲಿ ಎಚ್ ವಿ ಅವರೇ ಬರ್ತೀವಿ ವಾಪಸ್ಸು. ನೋಡ್ತಾ ಇದೀವಿ ಕಟ್ಟಡ ಯಾವ ರೀತಿನಲ್ಲಿ ಹೊತ್ತಿ ಉರಿದಿದೆ ಅಂತ.